ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುತ್ತಿರುವ 17ನೇ ಆವೃತ್ತಿಯ ಐಪಿಎಲ್ನ 3ನೇ ಪಂದ್ಯದಲ್ಲಿ ವಿಂಡೀಸ್ ದೈತ್ಯ ಆಂಡ್ರೆ ರಸೆಲ್ ಅವರು ಪ್ರಚಂಡ ಬ್ಯಾಟಿಂಗ್ ಮೂಲಕ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇವರ ಈ ಅಬ್ಬರದ ಬ್ಯಾಟಿಂಗ್ನಿಂದ ಕೆಕೆಆರ್ 200ರ ಗಡಿ ದಾಟಿದೆ. ಕೆಕೆಆರ್ ತಂಡ 119 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ವೇಳೆ ಕ್ರೀಸ್ಗಿಳಿದ ಆಂಡ್ರೆ ರಸೆಲ್ ಸನ್ರೈಸರ್ಸ್ ಹೈದರಾಬಾದ್ ಬೌಲರ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಮನಬಂದಂತೆ ಕಾಡಿದ್ರು. ಅದುವರೆಗೂ ಉತ್ತಮ ಸ್ಪೆಲ್ ನಡೆಸಿದ್ದ ಬೌಲರ್ಗಳು ರಸೆಲ್ ಬ್ಯಾಟಿಂಗ್ ಮುಂದೆ ಸರಿಯಾಗಿ ಚರ್ಚಿಸಿಕೊಂಡ್ರು. ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಬಾರಿಸಿದ ರಸೆಲ್ ನೆರೆದಿದ್ದ ಅಭಿಮಾನಿಗಳನ್ನು ಸಂಪೂರ್ಣವಾಗಿ ರಂಜಿಸಿದ್ರು. ಕೇವಲ 20 ಎಸೆತಗಳಲ್ಲಿ ಅರ್ಧಶತಕ ಪೂರ್ತಿಗೊಳಿಸಿದ್ರು. ಇವರ ಈ ಬ್ಯಾಟಿಂಗ್ ಕಂಡು ನೆಟ್ಟಿಗರು ಫುಲ್ ಪೈಸಾ ವಸೂಲ್ ಎಂದು ಕಮೆಂಟ್ ಮಾಡಿದ್ದಾರೆ. ಮಯಾಂಕ್ ಮಾರ್ಕಂಡೆ ಅವರ ಒಂದೇ ಓವರ್ನಲ್ಲಿ 3 ಸಿಕ್ಸರ್ ಬಾರಿಸಿ ಮಿಂಚಿದ್ರು. ಒಟ್ಟಾರೆ ಪಂದ್ಯದಲ್ಲಿ ಬರೋಬ್ಬರಿ 7 ಸಿಕ್ಸರ್ ಸಿಡಿಸಿದ್ರು. ಜತೆಗೆ 3 ಬೌಂಡರಿ ಕೂಡ ಬಾರಿಸಿ ಅಜೇಯ 64 ರನ್ ಗಳಿಸಿದ್ರು. ಇವರ ಪ್ರದರ್ಶನಕ್ಕೆ ಫ್ರಾಂಚೈಸಿಯ ಒಡೆಯ ಶಾರುಖ್ ಖಾನ್ ಕೂಡ ಗ್ಯಾಲರಿಯಿಂದ ತಲೆಬಾಗಿ ನಮಿಸಿದ್ರು. ಇವರಿಗೆ ಸಿಕ್ಸರ್ ಕಿಂಗ್ ಖ್ಯಾತಿಯ ರಿಂಕು ಸಿಂಗ್ ಮತ್ತೊಂದು ತುದಿಯಲ್ಲಿ ಉತ್ತಮ ಸಾಥ್ ನೀಡಿ 15 ಎಸೆತಗಳಲ್ಲಿ 23 ರನ್ ಬಾರಿಸಿದ್ರು. ಆರಂಭಿಕ ಆಟಗಾರ ಫಿಲ್ ಸ್ಟಾಲ್ ಕೂಡ ಬಿರುಸಿನ ಬ್ಯಾಟಿಂಗ್ ನಡೆಸಿ ಅರ್ಧಶತಕ ಬಾರಿಸಿದ್ರು. ತಲಾ 3 ಸಿಕ್ಸರ್ ಮತ್ತು ಬೌಂಡರಿ ನೆರವಿನಿಂದ 54 ರನ್ ಹೊಡೆದ್ರು. ಈ ಮೂವರು ಆಟಗಾರರ ಬ್ಯಾಟಿಂಗ್ ನೆರವಿನಿಂದ ಕೆಕೆಆರ್ 7 ವಿಕೆಟ್ ನಷ್ಟಕ್ಕೆ 208 ರನ್ ಗಳಿಸಿತು.